ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಚುಚ್ಚು ಮಾತುಗಳಿಗೆ ಕುಗ್ಗಿ ಸೋಲದಿರಿ. ಮುಳ್ಳುಗಳು ಚುಚ್ಚುವುದು ಮಾತ್ರ ಗೊತ್ತು. ಮುಳ್ಳುಗಳಿಂದ ರಕ್ಷಣೆ ಪಡೆಯಲು ಪಾದರಕ್ಷೆ ಬೇಕು. ಹಾಗೆಯೇ ಚುಚ್ಚು ಮಾತುಗಳಿಂದ ರಕ್ಷಣೆ ಬೇಕಾದರೆ ಮೌನವೆಂಬ ಪಾದರಕ್ಷೆಗಳು ಬೇಕೇ ಬೇಕು. ನಾವು ಯಾವಾಗಲೂ ಚುಚ್ಚು ಮಾತಾಡೋರ ಬಗ್ಗೆ ನಾವು ಎದುರು ಉತ್ತರ ಕೊಡೋಕೆ ಹೋಗಬಾರ್ದು. ಸುಮ್ಮನೆ ಮೌನವಾಗಿದ್ದು ಬಿಟ್ರೆ ಸಾಕು. ಅದೇನೇ ನಮಗೆ ಪಾದರಕ್ಷೆ ಇದ್ದಾಗೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಭಾಗವತದ ಬಗ್ಗೆ ತಿಳ್ಕೊಳ್ಳೋಣ. ಭಾಗವತದ ಮಹಿಮೆ ಏನು ಅನ್ನೋದು. ಪೂರ್ವದಲ್ಲಿ ತುಂಗಾ ತೀರದಲ್ಲಿ ಒಂದು ಪಟ್ಟಣ. ಅಲ್ಲಿ ವೇದಶಾಸ್ತ್ರ ಪಂಡಿತವಾದ ಆತ್ಮದೇವ ಎನ್ನುವ ಬ್ರಾಹ್ಮಣ ಇದ್ದನು. ಬಹಳಷ್ಟು ಸಂಪತ್ತು ಇದ್ದರೂ ಸಂತಾನ ಇದ್ದಿಲ್ಲ ಅವನಿಗೆ. ಒಂದು ದಿನ ಅವನಿಗೆ ಅಡವಿಗೆ ಹೋದಾಗ ಅಲ್ಲಿ ಒಬ್ಬ ಯತಿಗಳು ಭೇಟಿಯಾಗುತ್ತದೆ. ಅವರ ಕಾಲಿಗೆ ಬಿದ್ದು ತನ್ನ ಚಿಂತೆಯನ್ನು ಹೇಳಿ ಗೋಳಾಡುತ್ತಾನೆ. ಅವರಿಗೆ ಅವನ ಹಣೆ ಬರಹ ನೋಡಿ ಹೇಳುತ್ತಾರೆ, ನಿನಗೆ ಸಂತಾನ ಭಾಗ್ಯ 7 ಜನ್ಮ ಕಳೆದರೂ ಸಹ ಇಲ್ಲ ಅಂತ. ಅವನ ದುಃಖ ನೋಡಲಾಗದೆ ಅವರು ಒಂದು ಹಣ್ಣು ಮಂತ್ರಿಸಿಕೊಟ್ಟು, ನಿನ್ನ ಪತ್ನಿಗೆ ಇದನ್ನು ಕೊಡು, ಇದನ್ನು ಸೇವಿಸಲು ನಿಮಗೆ ಒಳ್ಳೆಯ ಪುತ್ರ ಜನನವಾಗುವುದು ಅಂತ ಹೇಳುತ್ತಾನೆ. ಆ ಬ್ರಾಹ್ಮಣ ಅದನ್ನು ತಂದು ತನ್ನ ಪತ್ನಿಗೆ ಕೊಟ್ಟು ತಾನು ಬೇರೆ ಕಾರ್ಯ ನಿಮಿತ್ತ ಊರಿಗೆ ಹೋಗ್ತಾನೆ. ಆವಾಗ ಅವಳು ಅದರ ಮೇಲೆ ನಂಬಿಕೆ ಇಲ್ಲದೆ ಏನು ಮಾಡ್ತಾಳೆ? ಅವಳು ಅದರ ಮೇಲೆ ನಂಬಿಕೆ ಇಲ್ಲದೆ ಆ ಹಣ್ಣನ್ನು ತನ್ನ ಮನೆಯಲ್ಲಿ ಇದ್ದ ಹಸುವಿಗೆ ಹಾಕುತ್ತಾಳೆ. ಮತ್ತು ತನ್ನ ತಂಗಿ ಗರ್ಭಿಣಿ ಆಗಿದ್ದು ಕಂಡು ಅವಳ ಮಗುವನ್ನು ತನಗೆ ಕೊಡಲು ಒಪ್ಪಂದ ಮಾಡಿಕೊಂಡು ದೂರದ ಊರಿಗೆ ಹೋಗಿದ್ದ ಗಂಡನಿಗೆ ಗರ್ಭಿಣಿ ಎಂದು ಸುಳ್ಳು ಹೇಳುತ್ತಾಳೆ. ಕಾಲಕ್ರಮೇಣ ತನ್ನ ತಂಗಿಗೆ ಜನನವಾದ ಗಂಡು ಮಗುವನ್ನು ತನ್ನ ಮಗುವೆಂದು ಹೇಳಿ ಎಲ್ಲರಿಗೂ ನಂಬಿಕೆ ಬರುವ ಹಾಗೆ ಮಾಡುತ್ತಾಳೆ. ಮತ್ತು ಆ ಮಗುವಿಗೆ ದುಂದುಕಾರಿ ಅಂತ ಹೆಸರನ್ನು ಇಡುತ್ತಾರೆ. ಇತ್ತ ಕೊಟ್ಟಿಗೆಯಲ್ಲಿ ಇದ್ದ ಹಸು ಆ ಹಣ್ಣು ತಿಂದು ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತದೆ. ಅದರ ಕಿವಿ ಆಕಳ ಹಾಗೆ ಇದ್ದ ಕಾರಣ ಅವನಿಗೆ ಗೋಕರ್ಣ ಅಂತ ನಾಮಕರಣ ಮಾಡುತ್ತಾರೆ. ಕಾಲಕ್ರಮೇಣ ಇಬ್ಬರು ಬೆಳೆದು ದೊಡ್ಡವರಾಗಿ ದುಂದುಕಾರಿ ದುಷ್ಟ ಪ್ರವೃತ್ತಿ ಉಳ್ಳವನಾಗಿ ಲೋಕಕಂಟಕನಾಗುತ್ತಾನೆ. ಗೋಕರ್ಣ ಒಳ್ಳೆಯ ಪಂಡಿತನಾಗುತ್ತಾನೆ. ತನ್ನ ಮಗನ ದುಷ್ಟ ಕಾರ್ಯಗಳನ್ನು ನೋಡಿ ಮನಸ್ಸು ಬೇಸರವಾಗಿ ಆ ಬ್ರಾಹ್ಮಣ ವಾನಪ್ರಸ್ಥಾಶ್ರಮ ಹೋಗಿ ಭಾಗವತ ದಶಮ ಸ್ಕಂದ ಪಾರಾಯಣ ಮಾಡುತ್ತಾ ದೇಹತ್ಯಾಗ ಮಾಡಿ ಸದ್ಗತಿ ಪಡೆಯುತ್ತಾನೆ. ಇವನ ದುಷ್ಟಕೃತ್ಯಗಳನ್ನು ಕಂಡು ಅವನ ತಾಯಿಯು ಸಹ ಪ್ರಾಣತ್ಯಾಗ ಮಾಡುವಳು. ನಂತರ ಅವನ 5 ಜನ ವೇಶ್ಯೆಯರ ಸಹವಾಸ ಮಾಡಿ ಅವರಿಗೆ ನಿತ್ಯ ಪೋಷಣೆ ಮಾಡಲು ಕಳ್ಳತನ ಮಾಡುತ್ತಾ ಇದ್ದನು. ಇದನ್ನು ಕಂಡ ಅವರು ನಮ್ಮ ಮೇಲೆ ಅಪವಾದ ಬರುತ್ತದೆ ಅಂತ ವಿಚಾರಿಸಿ ಅವನನ್ನು ಕೊಂದು ಅವನ ಬಳಿ ಇದ್ದ ಸಂಪತ್ತು ತೆಗೆದುಕೊಂಡು ಅವನನ್ನು ಒಂದು ಕಡೆ ಹೂತು ಹಾಕುತ್ತಾರೆ. ಆ ನಂತರ ಅವನಿಗೆ ಪ್ರೇತ ಜನ್ಮ ಬರುತ್ತದೆ. ಆದ್ದರಿಂದ ಬಹಳ ಬಾಧಿತನಾಗಿ ತನ್ನ ಮನೆಗೆ ಬಂದು ತನ್ನ ಸಹೋದರನಾದ ಗೋಕರ್ಣನ ಮುಂದೆ ಕಾಣಿಸಿಕೊಂಡು, ಹಿಂದೆ ಮಾಡಿದ ಪಾಪಕೃತ್ಯಗಳಿಂದ ಆ ಜನ್ಮ ಬಂದಿದೆ, ಬಹಳ ಕಷ್ಟವಾಗಿದೆ, ನನಗೆ ಇದರಿಂದ ಮುಕ್ತಿ ಕೊಡಿಸು ಎಂದು ಕೇಳಿಕೊಂಡ. ಅದಕ್ಕೆ ಗೋಕರ್ಣ, ನಿನ್ನ ಶ್ರಾದ್ದ ಕರ್ಮಗಳು ಎಲ್ಲ ಮಾಡಿದ್ದೇನೆ, ಗಯ ಶ್ರಾದ್ದ ಸಹ ಆಗಿದೆ, ಆದರೂ ನಿನಗೆ ಈ ಜನ್ಮ ಹೋಗಿಲ್ಲ ಅಂದರೆ ವಿಚಾರ ಮಾಡಿ ಹೇಳುವೆ ಅಂತ ಹೇಳಿ ಬಲ್ಲವರನ್ನು ಕೇಳಲು ಎಲ್ಲರೂ ಸೂರ್ಯದೇವನನ್ನು ಕೇಳು ಅಂತ ಹೇಳುತ್ತಾರೆ. ಆಗ ಸೂರ್ಯದೇವನ ಕುರಿತು ಗೋಕರ್ಣ ಪ್ರಾರ್ಥನೆ ಮಾಡಿ, ನನ್ನ ಅಣ್ಣ ಪ್ರೇತ ಜನ್ಮ ನಿವಾರಣೆ ಬಗ್ಗೆ ಹೇಳಬೇಕು ಅಂತ ಕೇಳಿದಾಗ ಭಾಗವತ ಸಪ್ತಾಹ ಮಾಡಲು ಸೂರ್ಯದೇವನು ಆಜ್ಞೆ ಆಗುತ್ತದೆ. ಅದರಂತೆ ತನ್ನ ಮನೆಯ ಹತ್ತಿರ ತುಂಗಭದ್ರಾ ತೀರದಲ್ಲಿ ಸಪ್ತಾಹ ಮಾಡುತ್ತಾನೆ. ಎಲ್ಲ ಜನರು ಭಾಗವತ ಕೇಳುವುದಕ್ಕೆ ಬರುತ್ತಾರೆ. ದುಂದುಕಾರಿ ಪ್ರೇತ ಜನ್ಮ ಇದ್ದ ಕಾರಣ ಕೂಡಲು ಆಗದೆ ಗಾಳಿಯ ರೂಪದಲ್ಲಿ ಬಂದು ಅಲ್ಲಿ ಇದ್ದ ಬಿದಿರು ಕೋಲಿನಲ್ಲಿ ಕುಳಿತು ನಿತ್ಯ ಭಾಗವತ ಕೇಳುತ್ತಾ ಇತ್ತು. ಆ ಬಿದಿರು 7 ಗಂಟುಗಳು ಇದ್ದವು. ಒಂದೊಂದು ದಿನ ಭಾಗವತ ಕೇಳಿದಾಗ ಅದರಲ್ಲಿ ಇದ್ದ ಪ್ರತಿ ಗಂಟು ಆ ದಿನ ದೊಡ್ಡ ಶಬ್ದ ಮಾಡಿ ಒಡೆಯುತ್ತಾ ಇತ್ತು. 7ನೇ ದಿನ ಸಪ್ತಾಹ ಮುಗಿದಾಗ 7ನೇ ಗಂಟು ಒಡೆದು ತನ್ನ ಪ್ರೇತ ಜನ್ಮವನ್ನು ಕಳೆದುಕೊಂಡು ಸುಂದರವಾದ ದಿವ್ಯ ರೂಪದಿಂದ ತುಳಸಿ ಮಾಲೆಯನ್ನು ಧರಿಸಿ ಪೀತಾಂಬರಧಾರಿಯಾಗಿ ಆಭರಣಗಳು ಧರಿಸಿದ ದುಂದುಕಾರಿ ಹೊರಬಂದು ಎಲ್ಲರಿಗೂ ನಮಸ್ಕರಿಸಿ, ಭಾಗವತ ಶ್ರವಣದಿಂದ ನನ್ನ ಎಲ್ಲ ಪಾಪಗಳು ಪ್ರೇತ ಜನ್ಮ ಹೋಯಿತು ಅಂತ ಹೇಳಿ ಅದರ ಮಹಿಮೆಯನ್ನು ವರ್ಣಿಸುತ್ತಾನೆ ಮತ್ತು ವಿಷ್ಣು ಲೋಕವನ್ನು ಸೇರುತ್ತಾನೆ. ಈ ರೀತಿ ಭಾಗವತ ಶ್ರವಣದಿಂದ ಅಜ್ಞಾನದ ಗಂಟು ಒಡೆದು
ಹೃದಯ ಸಂಶಯದ ಪರಿಹಾರವಾಗಿ ಸಕಲ ಪಾಪಕರ್ಮಗಳು ಛೇದನವಾಗಿ ಹೋಗುತ್ತದೆ. ಅದರಿಂದ ಭಾಗವತನ ನಾವು ಓದಬೇಕು. ಗೊತ್ತಾಯ್ತಾ? ಭಾಗವತ ಓದೋದ್ರಿಂದ ನಾವು ಬೇಕಾದಷ್ಟು ವಿಷಯಗಳನ್ನು ತಿಳ್ಕೊಬೋದು ಮತ್ತು ಒಳ್ಳೆಯದನ್ನು ಪಡ್ಕೋಬೋದು. ನಾವು ಯಾವುದೇ ಆಗಲಿ ಹಿಂದೂ ಧರ್ಮದಲ್ಲಿ ನಮ್ಮ ಒಂದು ಆಚರಣೆ ಏನಿದೆಯೋ, ದೊಡ್ಡವರು ಏನು ಹೇಳಿದಾರೋ ಅದನ್ನು ನಾವು ಪಾಲಿಸ್ಕೊಂಬರೋಣ. ಭಾಳ ಒಳ್ಳೆಯದಾಗತ್ತೆ. ಯಾವುದೇ ಆದರೂ ಹಿಂದೆ ಸುಮ್ಮನೆ ಯಾವುದನ್ನು ಅವರು ಹೇಳಿಲ್ಲ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 30/8/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ವರ್ಷ ಋತು, ಶುಕ್ಲಪಕ್ಷ, ತಿಥಿ ಸಪ್ತಮಿ, ರಾತ್ರಿ 7:22, ನಕ್ಷತ್ರ ವಿಶಾಖ, ಹಗಲು 12:51, ಮಳೆ ಮಖ 4ನೇ ಪಾದ, ರಾಹುಕಾಲ 9:17 10:50, ಗುಳಿಕ ಕಾಲ 6:12 7:44, ಯಮಗಂಟ ಕಾಲ 1:56 3:29. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.